ಡಿ ಬಾಸ್ ಹಾಗೂ ಪವಿತ್ರ ಗೌಡರವರ ಬೇಲ್ ರದ್ದಾಗಿದೆ. ಅದೇನು ನೋಡೋಣ ಬನ್ನಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಸುದ್ದಿಯಾಗಿದೆ. ಹಾಗೂ ಪವಿತ್ರ ಗೌಡರವರು ದರ್ಶನ್ ಅವರ ಕೈ ಹಿಡಿದುಕೊಂಡು ಕೋರ್ಟಿನಿಂದ ಹೊರಬಂದರು ಎಂದು ಸುದ್ದಿಯಾಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಹೀಗೆ ಸುಳ್ಳು ಸುದ್ದಿ ಹಬ್ಬಿಸಿದವರನ್ನು ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಎಲ್ಲರಿಗೂ ನನ್ನ ಪತಿಯ ಮೇಲೆ ಕಣ್ಣು, ನನ್ನ ಪತಿ ಏನು ಮಾಡಿದರೂ ನ್ಯೂಸ್ ಆಗುತ್ತದೆ ಎಂದು ವಿಜಯಲಕ್ಷ್ಮಿ ಅವರು ಎಲ್ಲರಿಗೂ ಬೆಂಡೆತ್ತಿದ್ದಾರೆ. ಹಾಗೂ ದರ್ಶನ್ ರವರು ಈಗಾಗಲೇ ಎಲ್ಲರಿಗೂ ತಿಳಿದಿರುವ ಹಾಗೆ ಕೋರ್ಟ್ನಲ್ಲಿ ಯಾವ ಲಿಫ್ಟ್ ಕೂಡ ಇಲ್ಲ, ಹಾಗೂ ಲಿಫ್ಟೇ ಇಲ್ಲದ ಕಾರಣ ಅವರು ಲಿಫ್ಟ್ನಲ್ಲಿ ನಂಬರ್ ಕೊಡುವುದು ಹೇಗೆ ಸಾಧ್ಯ ಎಂದು ತಿಳಿದು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗಾಗಲೇ ಡಿ ಬಾಸ್ ಅವರು ಮತ್ತು ಪವಿತ್ರ ಗೌಡರವರು ಬೇಲ್ ರದ್ದಾಗಿ 134ರ ಪ್ರಕಾರ ಸಾಕ್ಷಿ ಸಿಕ್ಕಿದೆ, ಶೆಡ್ನಲ್ಲಿರುವ ಸಾಕ್ಷಿ ಸಿಕ್ಕಿದೆ. ಹಾಗಾಗಿ ಡಿ ಬಾಸ್ ಅವರು ಮತ್ತೆ ಜೈಲಿಗೆ ಹೋಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ಇವೆಲ್ಲ ಸುಳ್ಳು. ಈ ಸುಳ್ಳು ಸಾಕ್ಷಿಯನ್ನು ಎಲ್ಲರೂ ಇಟ್ಟುಕೊಂಡು TRP ಮಾಡುತ್ತಿದ್ದಾರೆ ನ್ಯೂಸ್ ಚಾನಲ್ನವರು. ಹೀಗಾಗಿ ಡಿ ಬಾಸ್ ರವರು ಎಂದಿಗೂ ಮತ್ತೆ ಜೈಲಿಗೆ ಹೋಗುವುದಿಲ್ಲ ಎಂದು ತಿಳಿದು ಬಂದಿದೆ. ಪವಿತ್ರ ಗೌಡರವರು ಹಾಗೂ ಡಿ ಬಾಸ್ ರವರು ಸಿಕ್ಕಿರುವ ಸಾಕ್ಷಿಯನ್ನು ನೋಡಿ ಕೋರ್ಟ್ನಲ್ಲಿ ಇವೆಲ್ಲ ಸುಳ್ಳು, ಹಾಗೂ ಕೈ ಹಿಡಿದು ಹೋಗಿರುವುದು, ಹಾಗೂ ಡಿ ಬಾಸ್ ರವರು ಮತ್ತೆ ಜೈಲಿಗೆ ಹೋಗುವುದು ಎಲ್ಲ ಸುಳ್ಳು ಎಂದು ಹೇಳಿದ್ದಾರೆ. ಮತ್ತು ಡಿ ಬಾಸ್ ರವರು ಮೀಡಿಯಾದವರಿಗೆ ಏನ್ರಿ ಮೀಡಿಯಾ ಎಂದು ಆವಾಜ್ ಕೂಡ ಹಾಕಿದ್ದಾರೆ. ಆದರೂ ಡಿ ಬಾಸ್ ರವರು ಏನೇ ಮಾಡಿದರೂ ಸೆನ್ಸೇಷನ್ ಸುದ್ದಿ ಆಗುತ್ತದೆ. ವಿಜಯಲಕ್ಷ್ಮಿ ಅವರು ಹೀಗೆ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆಲ್ಲ ನಾನು ನೋಡಿಕೊಳ್ಳುತ್ತೇನೆ, ನನ್ನ ಪತಿ ಬಗ್ಗೆ ಯಾರೂ ಮಾತಾಡಬಾರದು ಎಂದು ಹೇಳಿದ್ದಾರೆ. ಡಿ ಬಾಸ್ ಹಾಗೂ ಪವಿತ್ರ ಗೌಡರವರ ಬೇಲ್ ರದ್ದಾಗುತ್ತದೆಯಾ? ಕಾಮೆಂಟ್ ಮಾಡಿ ತಿಳಿಸಿ.